ಹೆಂಡತಿಯನ್ನ ಕೊಂದು ಅಥವಾ ಪತಿಯನ್ನ ಕೊಂದು ಎಸ್ಕೇಪ್ ಆಗ್ಬಿಡ್ತಾರೆ. ಆದರೆ ಇಲ್ಲಿ ನೋಡಿ, ಹೆಂಡತಿಯನ್ನ ಕೊಂದ್ಬಿಟ್ಟ, ಆಮೇಲೆ ಏನು ಮಾಡ್ತಾನೆ, ನೇರ ಹೋಗಿ ಪೊಲೀಸ್ ಠಾಣೆಯಲ್ಲಿ ಶರಣಾಗ್ತಾನೆ. ಹೆಂಡತಿಯ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದಂತಹ ಪಾಪಿ ಪತಿ. ಹೊಸಕೋಟೆ ತಾಲೂಕಿನ ತಮ್ಮರಸನಹಳ್ಳಿ ಗ್ರಾಮದ ಕೆರೆ ಬಳಿ ಈ ಘಟನೆ ಸಂಭವಿಸಿರುವುದು. ಮೃತಳು ರಾಬಿಯಾ 32 ವರ್ಷ, ಕೊಲೆಗೈದಿರುವಂತಹ ಆರೋಪಿ ನಿಜಾಮುದ್ದೀನ್, ಈತನಿಗೆ 38 ವರ್ಷ. ಅನೈತಿಕ ಸಂಬಂಧದ ಅನುಮಾನದಿಂದ ಹೆಂಡತಿಯನ್ನ ಮರ್ಡರ್ ಮಾಡಿದ್ದಾರೆ. ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಇದೀಗ ದಾಖಲಾಗಿದೆ. ಫೈನಲಿ ಈಗ ಪ್ರಕರಣವನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಏನವನ ಇಂಟೆನ್ಷನ್, ಯಾಕೆ ಹೀಗೆ ಮಾಡ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ಫಾರ್ಮೇಶನ್ನ ಕಲೆ ಹಾಕುವ ಹೊತ್ತಿನಲ್ಲಿ ಆತ ಹೇಳೋದು, ಇಲ್ಲ ನನ್ನ ಹೆಂಡತಿಗೆ ಅನೈತಿಕ ಸಂಬಂಧ ಇತ್ತು ಅಂತ. ನಿನ್ನ ಅನುಮಾನ ಬೇರೆ, ಆದರೆ ನಿಜಕ್ಕೂ ಆ ರೀತಿಯಾದಂತಹ ಬೆಳವಣಿಗೆಗಳೇನಾದರೂ ಆಗಿತ್ತಾ? ಸಾಮಾನ್ಯವಾಗಿ ಕೆಲವ್ರಿಗಿರುತ್ತೆ ಅದು ಒಂದು ಮನಸ್ಥಿತಿ, ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ಯಾರ ಜೊತೆಗೂ ಮಾತಾಡಬಾರ್ದು, ನನ್ನ ಹೆಂಡತಿ ಯಾರ ಜೊತೆಗೂ ಕೂಡ ಇರಬಾರ್ದು ಅನ್ನೋ ಒಂದು ರೀತಿಯಾದಂತಹ ಇರುತ್ತೆ ಭಾವನೆಗಳು. ಬಹುಶಃ ಅದಿರಬಹುದಾ ಗೊತ್ತಿಲ್ಲ. ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾನೆ. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮಾತಿನ ಚಕಮಕಿ ಕೂಡ ಆಗಿದೆ. ಫೈನಲಿ ಹೆಂಡತಿಯನ್ನ ಕೊಲೆ ಮಾಡಬೇಕು ಅಂತ ನಿರ್ಧರಿಸಿದ್ದಾನೆ, ಕೊಂದೇ ಬಿಟ್ಟಿದ್ದಾನೆ. ಕತ್ತು ಹಿಸುಕಿ ಪತ್ನಿಯನ್ನ ಕೊಂದ ನಂತರದಲ್ಲಿ ಇವನು ಮಾಡಿದ್ದೇನು ಗೊತ್ತಾ, ತಲೆಮರೆಸ್ಕೊಳ್ಳಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳಿಲ್ಲ, ಇಲ್ಲ ನಿಮ್ಮ ಮನೆಯವರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಂತ ಸುಳ್ಳು ಹೇಳಿ ಎಲ್ಲೋ ಬಾಡಿಯನ್ನು ಬಿಸಾಕ್ಬಿಟ್ಟು ಬರಲಿಲ್ಲ. ಬದಲಾಗಿ ಠಾಣೆಗೆ ಹೋಗ್ಬಿಟ್ಟು ನಾನು ಈ ಥರ ನನ್ನ ವೈಫ್ನ ಕೊಂದುಬಿಟ್ಟಿದ್ದೀನಿ, ನನ್ನ ಅರೆಸ್ಟ್ ಮಾಡ್ಕೊಳ್ಳಿ ಅಂತ ಶರಣಾಗ್ಬಿಟ್ಟ. ಅವನು ಶರಣಾದ ಹೌದು, ಕೊಲೆಗೈದಿದ್ದು ಅದೇನು ಮನ್ನಾ ಆಗಲ್ಲ, ಅದಕ್ಕೇನು ಶಿಕ್ಷೆ ಅದೇ ಆ ಶಿಕ್ಷೆ ಕೊಡ್ತಾರೆ. ಹೊಸಕೋಟೆ ತಮ್ಮರಸನಹಳ್ಳಿ ಗ್ರಾಮದಲ್ಲಿ ಆ ಕೆರೆಯ ಬಳಿ ಆಗಿರುವಂತಹ ಘಟನೆ ಇದು. ಹೆಂಡತಿಯ ಒಂದು ನಡವಳಿಕೆಗಳು, ಆಕೆಯ ಮೇಲೆ ಅನುಮಾನ, ಆಕೆ ಯಾರ ಜೊತೆಗೂ ಮಾತಾಡ್ಕೊಡ್ದು ಇತ್ಯಾದಿ ಅಂತ. ಹಾಗಾಗಿ ರಾಬಿಯಾ 32 ವರ್ಷದ ಆಕೆಯನ್ನ ಕೊಂದಿದ್ದಾನೆ ಪಾಪಿ ಪತಿ ನಿಜಾಮುದ್ದೀನ್. ಈತನಿಗೇನು ವಯಸ್ಸು 38, ಇಬ್ರಿಗೂ ಒಂದು 6 ವರ್ಷ ಡಿಫ್ರೆನ್ಸ್ ಇದೆ. ಪ್ರೀತಿಸಿ ಮದುವೆ ಆಗಿದ್ರ, ಮನೆಯವರೆಲ್ಲ ಒಪ್ಪಿಸೇ ಮದುವೆ ಆಗಿದ್ರ, ಏನಾಗಿತ್ತು ಗೊತ್ತಿಲ್ಲ. ಬಟ್ ದಾಂಪತ್ಯ ಜೀವನ ಆರಂಭ ಆದಾಗಿಂದಲೂ ಕೂಡ ಈ ರೀತಿಯಾದಂತಹ ಅನುಮಾನದಲ್ಲೇ ಆತ ಜೀವಿಸ್ತಾ ಇದ್ನ ಅನ್ನೋದು ಗೊತ್ತಿಲ್ಲ. ಫೈನಲಿ ಈ ಒಂದು ಫೈನಲ್ ಟಚ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದ ಕಾಣುತ್ತೆ. ಅದೆಲ್ಲೋ ಒಂದು ಮಾತಿನ ವೇಗ, ಕೋಪದಲ್ಲಿ ಆಗಿರಬಹುದು ಅಂತ ಅಂದಾಜಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆತನ ನೆಕ್ಸ್ಟ್ ಸ್ಟೆಪ್ನ ಗಮನಿಸ್ತಾ ಇದ್ರೆ ಬಹುಶಃ ಇಂಟೆನ್ಷನ್ಲಿ ಮಾಡಿರೋರ ಹಾಗೆ ಕಾಣಿಸ್ತಾ ಇದೆ. ತಮ್ಮರಸನಹಳ್ಳಿ ಬಾಡಿಗೆ ಮನೆಯಲ್ಲಿ ಇವರಿಬ್ಬರು ಕೂಡ ವಾಸವಾಗಿದ್ರು. ಆನಂತರದಲ್ಲಿ ಅಲ್ಲಿ ಅವರಿಬ್ಬರ ನಡುವೆ ಯಾರೋ 3ನೇ ವ್ಯಕ್ತಿ ಎಂಟ್ರಿ ಆಗಿದ್ದಾರೆ ಅನ್ನೋದು ಅವನ ಅನುಮಾನ. ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸಾಮಾನ್ಯವಾಗಿ ಈ ಥರದ್ದು ಏನಾದರೂ ಇದ್ದರೆ ಪೊಸೆಸಿವ್ನೆಸ್ ಇರುತ್ತೆ ಕೆಲವರಿಗೆ, ಯಾರ ಜೊತೆಗೂ ಮಾತಾಡಬಾರ್ದು ನನ್ನ ವೈಫು ಅಂತ. ಇನ್ನು ಕೆಲವು ಸರಿ ಏನಾಗುತ್ತೆ, ಡೌಟಲ್ಲೇ ಮೊಬೈಲ್ ಚೆಕ್ ಮಾಡೋದು, ಅಥವಾ ಕೆಲಸಕ್ಕೆ ಹೋದ ನಂತರದಲ್ಲಿ ಹೋಗಿದ್ದೀನಿ ಅಂತ ಹೇಳಿ ಬಂದು ಚೆಕ್ ಮಾಡೋದು, ಆ ಥರದ್ದು ಏನಾದರೂ ಬೆಳವಣಿಗೆಗಳು ಇವರ ಫ್ಯಾಮಿಲಿಯಲ್ಲಿ ಆಗಿತ್ತಾ ಏನೋ ಗೊತ್ತಿಲ್ಲ. ಒಟ್ಟಾರೆ ಅನುಮಾನದಿಂದ ಆಕೆಯನ್ನು ಕೊಂದು ಮುಗಿಸಿದ್ದಾನೆ. ಈಗ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ, ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಫೈನಲಿ ಈ ಪ್ರಕರಣವನ್ನು ಯಾವ ರೀತಿಯಾಗಿ ಆತನಿಗೆ ಶಿಕ್ಷೆ ಆಗುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕು. ಕತ್ತು ಹಿಸಿಗೆ ಕೊಂದಿದ್ದೀನಿ ಅಂತ ಹೇಳಿಕೊಂಡು ಹೋಗ್ತಾನೆ ಅಂತಂದರೆ ಇನ್ನೆಂಥ ಮನಸ್ಥಿತಿ ಇರಬೇಕು. ನಿಮಗೆ ಆಕೆ ಇಷ್ಟ ಆಗಲಿಲ್ವಾ, ಓಕೆ ಬಿಟ್ಟು ಮುಂದಿನ ಬದುಕನ್ನು ಕಂಡುಕೊಳ್ಳಿ. ಕೊಲೆ ಅನ್ನುವಂತಹ ನಿರ್ಧಾರಕ್ಕೆ ಯಾಕೆ ಹೋಗಬೇಕು? ಈ ಪ್ರಕರಣದಲ್ಲಿ ಒಂದೇನಾಗಿದೆ, ಅದರ ಬಗ್ಗೆ ಯಾರೇನು ಹೇಳ್ತಾರೆ ನೋಡೋಣ. 3 ತಿಂಗಳು ಕರ್ಕೊಂಡು ಬಂದ್ಬಿಟ್ಟು ಇಲ್ಲೇ ಸಂಸಾರ ಮಾಡ್ಕೊಂಡು ಇರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಈ ಥರ ಟಾರ್ಚರ್ ಕೊಟ್ಟು ಮಗು ಕರ್ಕೊಂಡೋಗಿ ಎಲ್ಲಂದ್ರೆ ಎಂತ ಈ ಥರ ಮಾಡ್ಬೇಕಂದ್ರೆ ಎಂತ ಇದಕ್ಕೆ ನ್ಯಾಯ ಕೊಡ್ಬೇಕಂತ ಇಂಥ ಹೆಣ್ಮಕ್ಳು ಕೈ ಆ ಹೆಣ್ಮಕ್ಳಿಗೂ ಹಾಕ್ಬಿಟ್ರು ಸರ್. ಯಾವ ಹೆಣ್ಮಕ್ಳ ಮೇಲೆ ಈ ಥರ ಹಾಕೋದು, ತಂದೆ ತಾಯಿ ಅವ್ರು ಎಷ್ಟು ನೋಡ್ತಿರ್ತಾರೆ ಗೊತ್ತೈತೆ ಸರ್. 12 ವರ್ಷದಿಂದ 3 ವರ್ಷ ಅಣ್ಣನ ಚೆನ್ನಾಗಿ ಇದ್ದು ಅವರು 4 ಟೈಮ್ ಏನೋ ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ಕಳಿಸಿದ್ದೆ. 10ನೇ ಟೈಮಲ್ಲಿ ನಾವು ಕೊಟ್ಟಿದ್ದಕ್ಕೆ ವಿಜಯಪುರಿಂದ ಬಂದು ಸಂಸಾರ ಸಮಸ್ಯೆ ಈ ಥರ ಕೊಲೆ ಮಾಡಿದ್ದಾನೆ. ತಲೆ ಬರ್ಸ್ಕೊಳಕ್ಕೆ ಅವರು 100 ನೆಪಲ್ ಮಾಡ್ತಾರೆ. ನಾನು ತಂಗಿ ತಪ್ಪು ಮಾಡಿದ್ರೆ ಅವ್ರು ಸಾಕ್ಷಿ ನಮ್ಗೆ ತೋರಿಸ್ಲಿ, ನಾವು ತಲೆ ಬರ್ಸ್ತೀವಿ. ನಾವು ಹೆಣ್ಣು 2 ಗಂಡು ಮಕ್ಕಳು 30 ಜನ ಇದ್ದಾರೆ. ತಗೊಂಬಂದು ಅಂತ ಹೇಳ್ಬಿಟ್ಟು ಟಾರ್ಚರ್ ಮಾಡೋಕ್ಕೆ ನೆನ್ನೆ 3 ಗಂಟೆಗೆ ಬೆಂಗಳೂರು ಕರ್ಕೊಂಡೋಗಿ ಸುತ್ತಾಡಿಸಿ ಚೆನ್ನಾಗಿ ತಿನ್ನಿಸಿ ಚೆನ್ನಾಗಿ ಕುಡಿಸಿ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡೋಗಿ ನೇಣು ಬಿಡಿಸಿ ನೇಣಾಕಿ ಸಾಯಿಸಿದ್ರು. ನ್ಯಾಯ ಬೇಕು. ಇಂಥ ಘಟನೆ ಬೇರೆ ಮನೆಗಳಲ್ಲಿ ಆ ಮನೆಯ ಪರಿಸ್ಥಿತಿ ನೋಡಿ ಅವ್ರಿಗೇನು ಅನ್ನಿಸ್ಬೇಕು, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಬಿಟ್ಟೆ ಪ್ರೂವ್ ಮಾಡಪ್ಪ ಕೇಳ್ತಾ ಇದ್ದಾರೆ. ಈಗ ಏನು ಪ್ರೂವ್ ಮಾಡ್ತಾನೆ, ಅವನು ಮುಗಿಸ್ತಾ ಕತೆನ ಹೋದ ಜೈಲಿಗೆ ಕೂತ್ಕೊಂಡ. ಈಗ ಕಳ್ಕೊಂಡವ್ರಿಗೆ ತಾನೇ ಅದರ ನೋವು. ಏನೋ ತಪ್ಪು ಮಾಡದೇ ಇರೋರ ಮೇಲೆ ಈ ರೀತಿಯ ಅನುಮಾನ ವ್ಯಕ್ತಪಡಿಸಿದಾಗ ಹೇಗಾಗಬೇಕಾ ಫ್ಯಾಮಿಲಿಗೆ?